ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಈವ್ನಿಂಗು ಗೋಲ್ಡ್ 13,770ಗೆ ಏರಿತ್ತು, ₹170. 15,022 24 ಕ್ಯಾರೆಟ್. ಬೆಳ್ಳಿ 250 ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇನ್ನೂ ಕಡಿಮೆ. ಬೆಳ್ಳಿ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಹೇಳಿದ್ದೀನಿ. ಇವತ್ತು ಬೆಳಗ್ಗೆ ₹100 ಇಳ್ದಿರೋದಾಗಿ ಹೇಳ್ತಾ ಇದ್ದಾರೆ ಗೋಲ್ಡ್. ಸೊ ಗೋಲ್ಡ್ ಇಲ್ಲಿ ₹100 ಮೇಲೂ ಕೆಳಗೂ ಹೋಗ್ತಾ ಇದೆ. ಸಿಲ್ವರು ₹2,25,000 ಟ್ರೇಡ್ ಆಗ್ತಾ ಇದೆ ಫ್ಯೂಚರ್ಸ್ ಅಲ್ಲಿ. 108ಕ್ಕೆ ಹೋಗಿದೆ ಇವಾಗ. ಪ್ಲೇಸ್ ನಿನ್ನೆ 95ನ ಬ್ರೇಕ್ ಮಾಡಿ 95.58ವರೆಗೂ ಹೋಗಿ ಆಮೇಲೆ 94.30 40ನಲ್ಲಿ ಕ್ಲೋಸ್ ಆಯಿತು. ಸೊ ನಿನ್ನೆ ಒಂದು ದೊಡ್ಡ ಫಾಲ್ ಇತ್ತು, ಅಂದರೆ 93.28ವರೆಗೂ ಹೋಗಿತ್ತು. ಅದಾದಮೇಲೆ RBI ಗ್ಯಾಂಬಿಟ್ ಫೇಲ್ ಆಗಿಬಿಡ್ತು ಅಂತ 95.80ವರೆಗೂ ಹೋಯಿತು. ಅದಾದಮೇಲೆ 95.25ನಲ್ಲಿ ಸ್ವಲ್ಪ ಹೊತ್ತು ಟ್ರೇಡ್ ಆಯಿತು. ಕೊನೆಯಲ್ಲಿ 94.80. ಇವತ್ತು ಮಾರ್ಕೆಟ್ ಹಿಂದೆ ಇರೋದ್ರಿಂದ ಓವರ್ಸೀಸ್ ಮಾರ್ಕೆಟಲ್ಲಿ 94.30. ಇವತ್ತು ನಿಮ್ಮಿಂದ ಆ್ಯಕ್ಚುಲ್ ಆಗಿ ಡಾಲರ್ನೇ ತೊಗೊಳೋದಕ್ಕಾಗಲ್ಲ, ಯಾಕೆಂತಂದರೆ ಬ್ಯಾಂಕ್ ಇವತ್ತು ಕ್ಲೋಸು, ನಾನೇನು ಬ್ಯಾಂಕ್ ಕ್ಲೋಸ್ ಇರುತ್ತೆ. ಈಗ ಮೇಲೆ ಥರ್ಸ್ಡೇನೇ ನೀವು ಡಾಲರ್ನ ತೊಗೊಳೋದಕ್ಕಾಗತ್ತೆ. ಅದರಿಂದ ಈ ರೇಟು ಮೀನಿಂಗ್ಲೆಸ್ಸು. ನಿನ್ನೆ ಮಾರ್ಕೆಟ್ ಬಿದ್ದಿತ್ತು, ಅದು -0.85. ಈ ಡವ್, S&P 500, ನ್ಯಾಸ್ಡ್ಯಾಕ್ ಎಲ್ಲಾನು ಬಿದ್ದಿತ್ತು. ಆದರೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ. ಅದರಿಂದ ನಮಗೆ ಇವತ್ತು ಮಾರ್ಕೆಟ್ ಅಲ್ಲಿ ದೊಡ್ಡ ಡೀಟೇಲ್ಸ್ ಏನೂ ಇಲ್ಲ. ಇವತ್ತು ಮಾರ್ಕೆಟ್ ಏರುತ್ತೆ, ಯಾಕೆಂತಂದ್ರೆ ಟ್ರಂಪು ನಾನು ವಾರ್ನ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರಿಂದ ಮಾರ್ಕೆಟ್ ಇವತ್ತು ನೈಟು ಏರುತ್ತೆ. ಇದೇ ನ್ಯೂಸು ನಾಳೆ ಕ್ಯಾರಿ ಆಯ್ತು ಅಂತಂದ್ರೆ ಮಾರ್ಕೆಟ್ ಒಂದು 200-300 ಪಾಯಿಂಟ್ ಪ್ಲಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಅಷ್ಟರೊಳಗೆ ಏನಾದರೂ ಗುಂಡಾಕಿ ಏನಾದರೂ ಮಾಡಿದ್ರೆ ಇನ್ನೂ ಇಳಿಯತ್ತೆ. ಸೊ ಇದೇನಾದರೂ ಮೇಲೆ ಏರ್ತು ಅಂತಂದ್ರೆ ಇಟ್ ಓನ್ಲಿ ಡೆಡ್ ಕ್ಯಾಟ್ ಬೋನ್ಸು. ಅನ್ಲೆಸ್ ಸ್ಟೇಟ್ ಆಫ್ ಹೋಮ್ಸ್ ಓಪನ್ ಆದ್ರೇನೆ ಇಂಡಿಯಾದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಂಡಿಯಾದ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಏರುತ್ತೆ ಅಂತ ಅನ್ನೋದು ಮೀನಿಂಗ್ಲೆಸ್. 8 ಭಾರತೀಯರು ಸತ್ತೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಆಗಿ ಹೇಳಿದ್ದಾರೆ, ಪ್ಲಸ್ 1 ಮಿಸ್ಸಿಂಗ್. ಟೋಟಲ್ 9 ಜನ. 5,50,000 ಜನ ತಿರ್ಗಾ ಬಂದಿದ್ದಾರೆ ಇಂಡಿಯಾಗೆ. ಇದರಿಂದ ನಮ್ಮ ಕ್ರೈಸಿಸ್ ದೊಡ್ಡದಾಗ್ತಾನೆ ಇದೆ. ಇವರಿಗೆಲ್ಲ ಕೆಲಸದ ಅವಕಾಶಗಳನ್ನ ಹುಡುಕ್ಬೇಕಾಗತ್ತೆ. ಇದು ಓನ್ಲಿ 6 or 7% ಆಫ್ ಪಾಪ್ಯುಲೇಷನ್. ಮಿಕ್ಕಿರೋಂಥದ್ದು 90 ಲಕ್ಷಕ್ಕಿಂತ ಜಾಸ್ತಿನೇ ಇದ್ದಾರೆ. ಸ್ಕೂಲ್, ಕಾಲೇಜ್, ಸಿಸ್ಟಮ್ಸ್ ಬಿಲ್ಡ್ ಮಾಡಬೇಕು. ಈಗ ಒಂದು ಅನ್ಸರ್ಟಿನಿಟಿನಲ್ಲಿ ಇದೆ. ಇಂಡಿಯಾದಲ್ಲಿ ಇದನ್ನ ಬಿಲ್ಡ್ ಮಾಡಿದ್ರೆ ಅವರಿಂದ ತಿರ್ಗಾ ಓಡೋಗ್ಬಿಡ್ತಾರೆ. ಅದರಿಂದ ಇದನ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಅಮೆರಿಕ ಇನ್ನೂ ಕೂಡ ಇರಾನ್ ಮೇಲೆ ಹಾಕ್ತಾ ಇದ್ದಾರೆ. ಇಸ್ಫಾನ್ ಅನ್ನುವಂತ ಊರಿಗೆ ಏಟ್ ಕೊಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಲೀತಿದಿ ಅಂತ ಹೇಳಿದ್ದಾರೆ. ಇರಾನ್ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಕ್ರೆಡಿಟ್ ಟ್ಯಾಂಕರ್ ನ ಹೊಡೆದು ದುಬೈ ಪೋರ್ಟ್ ಅಲ್ಲಿ ಅದು ಉರಿತಾ ಇದೆ. ದುಬೈ ಮೇಲೂ ಹಾಕಿದ್ದಾರೆ ಇವತ್ತು. ಅದರಿಂದ ಇದೇನೇ ರಿಯಾಲಿಟಿ. ಆದ್ರೆ ಟ್ರಂಪ್ ವಾರ್ನ ಮುಗಿಸಿದೀನಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಡೌದ್ ಫ್ಯೂಚರ್ಸ್ ಏರಿದೆ, ನಿಫ್ಟಿ ಕೂಡ ಏರಿದೆ. ನಾಳೆ ಏನು ನಡೆಯುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. 300 ಪಾಯಿಂಟ್ ಏರಿರೋದ್ರಿಂದ ಏನು ದೊಡ್ಡ ರಿಲೀಫ್ ಇಲ್ಲ. 22,600ಗೆ ಹೋಗುತ್ತೆ. ತಿರ್ಗಾ 2 ದಿನ 8 ಕೊಟ್ಟರು ಅಂತಂದ್ರೆ ಮತ್ತೆ ಸರಿ ಹೋಗ್ಬಿಡುತ್ತೆ. ಈ ವಾರ ಫುಲ್ಲಾಗಿ ಏನು ದೊಡ್ಡದಾಗಿ ಟ್ರೇಡ್ ಇರೋದಿಲ್ಲ. ನಾಳೆ ಸೆಟಲ್ಮೆಂಟ್ ಇಲ್ಲದೆ ಇರೋಂಥ ಟ್ರೇಡು, ನಾಳಿದ್ದು ಸೆಟಲ್ಮೆಂಟ್ ಟ್ರೇಡು, ಆಮೇಲೆ ಗುಡ್ ಫ್ರೈಡೆ. ಸೊ ಸೀರಿಯಸ್ ಟ್ರೇಡ್ ಅಂತ ಅನ್ನೋದು ಮಂಡೇನೆ. ಇರಾನ್ ಸ್ಟ್ರೈಟಾಗಿ ಏನು ಹೇಳಿದ್ದಾರೆ ಅಂತಂದರೆ, ಈ ಸ್ಟ್ರೈಟ್ ಆಫ್ ಹೋರ್ಮುಜ್ ನಮ್ಮದು, ಒಮಾನ್ದು, ಈ ಓಪನಿಂಗ್ನ ನಾವು ಕಂಟ್ರೋಲ್ ಮಾಡ್ತೀವಿ, ನಮ್ಮನ್ನು ಕೇಳ್ದಂಗೆ ಯಾವುದೇ ಹಡಗು ಒಳಗೂ ಹೊರಗೂ ಹೋಗಬಾರ್ದು ಅಂತ ಹೇಳಿದ್ದಾರೆ. ಟೋಲ್ ಕಟ್ಟಬೇಕು ಅನ್ನುವಂಥ ರೂಲನ್ನು ತಂದಿದ್ದಾರೆ. ಅವರೇ ಪಾರ್ಲಿಮೆಂಟು ಅದನ್ನು ಪಾಸ್ ಮಾಡಿದೆ. ಸೊ ಇನ್ಮೇಲೆ ನೀವು ಟೋಲ್ ಕಟ್ಟದಂಗೆ ಎಲ್ಲಿಗೂ ಹೋಗೋಕ್ಕಾಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೆನ್ಸೆಕ್ಸ್ ಒಂದು 2 ಇಯರ್ ಲೋ ಹತ್ರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. 2 ಇಯರ್ಸ್ಗೆ ಮುಂಚೆ ಕೂಡ ಇದೇ ಲೋನಲ್ಲಿ ಇತ್ತು, ಬಟ್ ಲಾಸ್ಟ್ ಇಯರು ಇದೇ ಲೋಗೆ ಬಂದಿತ್ತಾ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ನಿಫ್ಟಿ 1 ಇಯರ್ ಲೋ 21,780, ಇದು 22,250ವರೆಗೂ ಹೋಯಿತು. ಸೊ ಆ್ಯಕ್ಚುಲಿ ನೀವು ನೋಡಿದ್ರಿ ಅಂತಂದರೆ ಇದು ಇನ್ನೊಂದು 700 ಪಾಯಿಂಟ್ ಕಡಿಮೆ ಆದರೆ ಆಗ ಅದು 4 ಇಯರ್ ಆವ್ರೇಜ್ಗೆ ಬಂದುಬಿಡತ್ತೆ. ಅದರಿಂದ ಇಂಡೈಸಸ್ಸು ಮಾರ್ಚಿಂದ ಇಲ್ಲಿವರೆಗೂ ಒಂದು 14-16% ಕಡಿಮೆ ಆಗಿದೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಕಂಟಿನ್ಯೂಸ್ ಆಗಿ ಮಾರ್ತಾನೆ ಇದ್ದಾರೆ. ಒಂದೇ ದಿನದಲ್ಲಿ 9,40,000 ಕೋಟಿ ವ್ಯಾಲ್ಯೂ ಹೋಗಿದೆ. ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಇದರಲ್ಲಿ ಪ್ರಮೋಟರ್ಸ್ಗೂ ಲಾಸು, ರಿಟೇಲ್ ಇನ್ವೆಸ್ಟರ್ಸ್ಗೂ ಲಾಸು, ಮ್ಯೂಚುವಲ್ ಫಂಡ್ಸ್ಗೆ ದೊಡ್ಡ ಲಾಸು. ಇದು ಒಂದೇ ದಿನದಲ್ಲಿ 9,40,000 ಕೋಟಿ ನಷ್ಟ. ಈಕ್ವಿಟಿ 2026 ಅಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಇನ್ 6 ಇಯರ್ಸ್. ತಿರ್ಗಾ ಇದು ಕೋವಿಡ್ ಪೀರಿಯಡ್ಗೆ ಹೋಗ್ಬಿಟ್ಟಿದೆ. ಬಟ್ ಕೋವಿಡಲ್ಲೂ ಇಷ್ಟೊಂದು ದೊಡ್ಡ ಲಾಸ್ ಇರಲಿಲ್ಲ. ಸೊ ಇದು ಕೋವಿಡ್ ಇಲ್ದಂಗೆ ಒಂದು ದೊಡ್ಡ ಲಾಸು. ಇಯರ್ ಆನ್ ಇಯರು 5% ಡಿಕ್ಲೈನು.
ದಟ್ ಈಸ್ ಜಾನ್ವರಿ 1 ಇಂದ ಇಲ್ಲಿವರೆಗೂ ನೀವು ನೋಡಿದ್ರಿ ಅಂತಂದ್ರೆ 5 ಇಯರ್ಸ್ ಡಿಕ್ಲೈನ್ ಇದೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ 34 ಇಯರ್ ಓಲ್ಡ್ ಹೈ. ಹಾಗಂತಂದ್ರೆ 1991 ಆಗಿಂದ ಇವಾಗ ಎಷ್ಟಾಯ್ತು 36 ಇಯರ್ಸ್ ಅಂದ್ರೆ 1991 ಆದ್ಮೇಲೆ ಇದೇನೇ ಹೈಯೆಸ್ಟ್ 1,80,000 ಕೋಟಿ 526 ಅಲ್ಲಿ ಹೋಗಿದೆ. ಅದರಲ್ಲಿ 1,23,000 ಕೋಟಿ ಈ ತಿಂಗಳಲ್ಲೇ ಹೋಗಿದೆ. ಇದು ಒಂದು ದೊಡ್ಡ ಮಹಾ ಸಾಧನೆ. ಯಾಕಂತಂದ್ರೆ 91 ಆದ್ಮೇಲೆ ನಮ್ಮ ಊರಲ್ಲಿ ದೊಡ್ಡದಾಗಿ FIIs ಇಲ್ಲ. ಸೊ ಇದು ಒಂದು ಹೊಸ ರೆಕಾರ್ಡ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. CT ಹೈಕ್ ಇದರಿಂದ ಈ ಡಿರೈವೇಟಿವ್ ಕಾಸ್ಟ್ನ ಇನ್ನೂ ಹೈಯಲ್ಲಿ ಏರಿಸಿ ಇನ್ನೂ ಕೂಡ ರಿಟೇಲ್ ಇನ್ವೆಸ್ಟರ್ಸ್ನ ಇನ್ನೂ ನಷ್ಟದಲ್ಲಿ ತಳ್ಳಿದ್ದಾರೆ. ಇದಕ್ಕೂ ಮೇಲೆ ರಿಟೇಲ್ ಇನ್ವೆಸ್ಟರ್ಸು ಟ್ರೇಡ್ ಮಾಡಬಾರ್ದು F&O ನಲ್ಲಿ ಅಂತ ಹಾಕ್ಬಿಟ್ರು ಅಂದರೆ ಬೆಟರ್ ಆಗಿರುತ್ತೆ. ಈಗ ಪ್ಲಾಟಿನಮ್ ಜೊತೆ ಗೋಲ್ಡ್ನ ಮಿಕ್ಸ್ ಮಾಡಿ ಡ್ಯೂಟಿ ಫ್ರೀ ಗೋಲ್ಡ್ ಇಂಪೋರ್ಟ್ನ ತಗೊಂಡ್ ಬರ್ತಾ ಇದ್ದಾರೆ. ಪ್ಲಾಟಿನಂನಲ್ಲಿ ಸ್ವಲ್ಪ ಗೋಲ್ಡ್ನ ಮಿಕ್ಸ್ ಮಾಡಿ ತಿರ್ಗಾ ಒಳಗಡೆ ತಗೊಂಡ್ ಬರ್ತಾ ಇದ್ದಾರೆ. ಇದರಲ್ಲಿ 450 ಕೋಟಿ ರೂಪಾಯಿಗೆ ಗೋಲ್ಡ್ ಸ್ಮಗಲ್ ಆಗಿ ಇಂಡಿಯಾದ ಒಳಗಡೆ ಬಂದಿದೆ. ಇದು ಮಾತ್ರ ಅಲ್ಲ, ಏರ್ಪೋರ್ಟು, ಹಡಗು, ಲ್ಯಾಂಡ್ ಬಾರ್ಡರು, ಈ ರೀತಿ ಹಲವು ಕಡೆಗಳಲ್ಲಿ ಇದು ಬರುತ್ತೆ. ಅದರಿಂದ ಈ ರೀತಿಯಾದಂಥ ಒಂದು ಪ್ರಾಡಕ್ಟ್ನ ಟ್ಯಾಕ್ಸ್ ಮಾಡಬೇಕು ಅಂತ ಅನ್ಕೊಳ್ಳೋದೇ ಒಂದು ಮುಟ್ಟಾಳ್ತನ. ಬ್ಯಾಂಕ್ ಸ್ಟಾಕ್ಸ್ ಟೋಟಲ್ ಆಗಿ 23% ಗೋವಿಂದ ಆಗಿದೆ. ಇದು ಕಂಪ್ಯೂಟರ್ ಇಂಜಿನಿಯರ್ನ ಕೆಲಸ. ಅವರು ಈ ಫಾರಿನ್ ಕರೆನ್ಸಿ ಲಿಮಿಟ್ನ ನೀವು 100 ಮಿಲಿಯನ್ಗೆ ಲಿಮಿಟ್ ಮಾಡಿ ಅಂತ ಹೇಳಿದಾಗ ಬಂದಂಥದ್ದು 23% ಗಾಲಿ. ಬ್ಯಾಂಕಲ್ಲಿ ಯಾರೂ ಡೆಪಾಸಿಟ್ನ ಮಾಡ್ತಾ ಇಲ್ಲ. ಇದಕ್ಕೆ 2 ಕಾರಣ ಇದೆ. ಒಂದು, ರಿಯಲ್ ವೇಜಸ್ ಗ್ರೋತು ಒಬ್ರಿಗೂ ಇಲ್ಲ, ಅಂದ್ರೆ ಬೆಲೆ ಏರಿಕೆಗಳು ಸಂಬಳಕ್ಕಿಂತ ಜಾಸ್ತಿನೇ ಏರ್ತಾ ಇದೆ. 2ನೇದು, ಸಾಲ ತುಂಬಾ ಇದೆ. 10 ರೂಪಾಯಿ ಬ್ಯಾಂಕಲ್ಲಿ ಹಾಕಿದ್ರೆ 6 ರೂಪಾಯಿನ ಸಾಲ ತೀರ್ಸೋದಕ್ಕೋಸ್ಕರ ಕೂಡಲೇ ತೆಗೆದ್ಬಿಡ್ತಾರೆ. ಅದರಿಂದ 2 ಇಯರ್ ಲೋನ್ ಅಲ್ಲಿ ಇದೆ. RBI ರೇಟ್ ಕಟ್ ಮಾಡಿದ್ಮೇಲೆ ಕೂಡ ಯಾರು ದುಡ್ಡು ಹಾಕ್ತಾ ಇಲ್ಲ ಅಂತ ಅನ್ನೋದು ಇನ್ನೊಂದು ಕಾರಣ. ಯಾಕೆಂತಂದ್ರೆ ಇನ್ಫ್ಲೇಷನ್ ಹೈ ಆಗಿದೆ. RBI 5.25%ಗೆ ರೆಪೋ ರೇಟ್ ನ ಕಟ್ ಮಾಡಿದ್ದಾರೆ. 5.5%ಗೆ ಕೊಡ್ತೀವಿ ಅಂತಂದ್ರು ಯಾವನು ಡೆಪಾಸಿಟ್ ಮಾಡಲ್ಲ. IT ಸೆಕ್ಟರು ರೆಂಟ್ನ ಕಟ್ ಮಾಡಿ ಅಂಡ್ ಡಿಮ್ಯಾಂಡ್ ಹೈರಿಂಗ್ನ ಕೂಡ ಕಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಡಿಮ್ಯಾಂಡ್ ಇಲ್ಲ. Q4 ತುಂಬಾ ವೀಕ್ ಆಗಿರುತ್ತೆ ಅವರಿಗೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. TCS ಡಿವಿಡೆನ್ಸ್ ಇಂದಾನೆ ಟಾಟಾ ಸನ್ಸ್ ಇಷ್ಟು ದಿನ ದೊಡ್ಡದಾಗಿ ಸೇವ್ ಆಗ್ತಾ ಇತ್ತು. ಫ್ಯೂಚರ್ಸ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಡಾಕ್ಟರ್ ರೆಡ್ಡಿ ಸೆಮಿಕ್ಲಿಟೆಡ್ ಸ್ಟಾಕ್ಸ್ ನ ಮುಗಿಸಿದ್ದಾರೆ. ಕೋರ್ಟ್ ಪರ್ಮಿಷನ್ ನ ತಗೊಂಡು ಇನ್ನೇನಾದ್ರೂ 1 ಮಂತ್ಗೆ ಮೇಲೆ ಯಾವ್ದಾದ್ರು ಸ್ಟಾಕ್ ಮಿಕ್ಕಿದ್ರೆ ಅದನ್ನ ಗವರ್ಮೆಂಟ್ ಹಾಸ್ಪಿಟಲ್ಗೆ ಮಾತ್ರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಚಕ್ರಂತಿ HDFC ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ವ್ಯಾಲ್ಯೂಸ್ ಸಿಸ್ಟಮ್ಸ್ ಅಂತ HDFC ಬ್ಯಾಂಕ್ ಮಾತಾಡ್ಕೊಂಡೆ ಕಸ್ಟಮರ್ ತಲೆನಲ್ಲಿ ರಿಸ್ಕಿಯಾಗಿ ATM ಬಾಂಡ್ನ ಕಟ್ಟಿದ್ದು ತಪ್ಪು. ಇದನ್ನ ಗೊತ್ತಿದ್ದೇ ಮಾಡಿದ್ದಾರೆ. ಇದು ಇನ್ಕಾಂಗ್ರೆಂಟ್. ಇದರಿಂದ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಹೋಗ್ಬಿಡತ್ತೆ. ಈ ಡಿಫರೆನ್ಸಸ್ ಆಫ್ ಒಪಿನಿಯನ್ ಇಂದಾನೆ ನನ್ನ ಹೊರಗಡೆ ತಳ್ಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಕೆಮಿಕಲ್ಸ್ ಪ್ರೊಡಕ್ಷನ್ ಅಲ್ಲಿ 1 ಮಿಲಿಯನ್ ಟನ್ಸ್ ಆಫ್ ಸೋಡಾ ಆಶ್ ನ ಮಾಡಿದ್ದಾರೆ. ಅದೇ ಅನ್ಫಾರ್ಚುನೇಟ್ಲಿ ಸೋಡಾ ಆಶ್ಗೆ ಬೆಲೆ ದೊಡ್ಡದಾಗಿ ಏನು ಏರಿಲ್ಲ. ಸೋಡಾ ಆಶ್ ಬೆಲೆ ಏರಿದ್ರೆ ಈ ಕಂಪನಿ ತುಂಬಾ ಚೆನ್ನಾಗಿ ಮಾಡಿರ್ತಿತ್ತು. ಆಟೋ ಸೆಕ್ಟರ್ ಅಲ್ಲಿ ದೊಡ್ಡದಾಗಿ ಗ್ರೋತ್ ಇರೋದಿಲ್ಲ. ಕಾಸ್ಟ್ ಸ್ಪೆಷಲ್ಸ್ ಜಾಸ್ತಿ ಆಗಿರುತ್ತೆ. ಬೆಲೆ ಇಳಿಯುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಕ್ರೂಡ್ ಬೆಲೆ ಏರ್ತಾ ಕಮರ್ಷಿಯಲ್ ವೆಹಿಕಲ್ ಕಂಪನಿಯ ಶೇರ್ಸ್ ಎಲ್ಲ ಬಿದ್ದಿದೆ. ಟಾಟಾ ಮೋಟಾರ್ಸ್ ಕೂಡ ಬಿದ್ದಿದೆ. ಯಾವ್ದ್ರಿಂದ ಬಿದ್ದಿದೆ ಅಂತಂದ್ರೆ ಮಾರ್ಜಿನ್ ಪ್ರೆಷರ್ ಬರುತ್ತೆ, ಸೇಲ್ಸ್ ಮಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ಬಿದ್ದಿದೆ. ಕ್ರೂಡು ನಿನ್ನೆ ಈವ್ನಿಂಗ್ $110 ಮೇಲೆ ಹೋಯ್ತು. 200ವರೆಗೂ ಹೋಗ್ಬೋದು ಅಂತ ಎದುರು ನೋಡಲ್ಪಡ್ತಿದೆ. ವಿಪ್ರೋ ಏನ್ ಅನ್ಕೋತಾ ಇದ್ದಾರೆ ಅಂತಂದ್ರೆ ಈ ರೀಜನಲ್ ಬ್ರಾಂಡ್ಸ್ ಕನ್ವೀನಿಯನ್ಸ್ ಫುಡ್ ಊರಿಗೆ ತಟ್ಟೆಗಳನ್ನೆಲ್ಲ ಮಾಡಿ ಅಲ್ಲಿ FMCG ಬಿಸ್ನೆಸ್ ನ ಬೂಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದಾರೆ. ಈ FMCG ಬಿಸ್ನೆಸ್ ಅನ್ಲಿಸ್ಟೆಡ್. ಇವರ ಹತ್ರ ಈ ಪ್ರೇಮ್ಜಿ ಹತ್ರ ಫುಲ್ ಅಂಡ್ ಫುಲ್ ಆಗಿದೆ. ಫೆಡರಲ್ ಬ್ಯಾಂಕು ಅವರ ಬ್ಯಾಂಕ್ ಸ್ಟ್ರಾಟಜಿನ ಬದಲಾಯಿಸಿ ಡಿಜಿಟಲ್ ಬ್ಯಾಂಕ್ ಆಗಿ ಮೊದಲನೇದಾಗಿ ಬದಲಾಗ್ತಾ ಇದ್ದಾರೆ. ಮೊದಲಾಗಿ ಪೊಸಿಷನ್ ಮಾಡ್ತಾ ಇದ್ದಾರೆ. ಸೊ ದಟ್ ಅವರ್ ಫ್ರೆಂಡ್ಸ್ ನ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತ. ಇಂಡಸ್ಇಂಡ್ ಬ್ಯಾಂಕು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಗೆ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ನೋಟಿಸ್ ಏನು ಬಂದಿಲ್ಲ. ಇದು ನಮ್ಗೆ ಬೇಡದೇ ಇರುವಂತವ್ರು ಈ ಸುದ್ದಿ ಹಬ್ಸಿ ನಮ್ಮ ಹೆಸರನ್ನ ಕೆಡಿಸ್ತಾ ಇದ್ದಾರೆ ಅಂತ. ನಿನ್ನೆ ಎಲ್ಲಾನು ಬಿದ್ದಿತ್ತು, ಸ್ಪೆಷಲಿ SBI ICICI ಎಲ್ಲಾನು. ಸ್ವಲ್ಪ ಗೌನ್ಸ್ ಆದ್ರೂ ಕೂಡ ಪರವಾಗಿಲ್ಲ. ಕನ್ಸಿಡರ್ ಮಾಡದೇ ಇರುವಂತವ್ರು ನಾಳೆ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.